ಏನು ವೇದಮೂರ್ತಿ ಅವರೇ, ಧ್ಯಾನ ಅಂದ್ರೆ ಏನು? ಮಾಡೋದು ಹೇಗೆ ಅಂತ ನಾನು ಕೇಳಲಿಲ್ಲ. ಮಾಡೋ ವಿಧಾನ 120 140 ವಿಧಾನಗಳಿದೆ, ಅದು ಕೇಳಲಿಲ್ಲ ನಾನು. ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಡಿಟೇಷನ್? ಕಾನ್ಸಂಟ್ರೇಷನ್ ಕೂಡ ಮಾಡೋ ವಿಧಾನವೇ. ಇವರು ಗುರು ಇಲ್ದೇನೆ ಬೇಕಾಟ್ ಮಾಡಿದ್ದಾರೆ ಅಕ್ಷಯ್ ಅವರು. ಹೇಳಿ, ಉತ್ತರ ಕೊಡಿ. ಹುಡುಗಿ ನೋಡಪ್ಪ ಅಂದ್ರೆ ಭೂತ ನೋಡ್ತೀನಿ ಅಂದ್ರೆ ನಾವೇನು ಮಾಡೋಣ? ಏನು ಮಾಡಬೇಕೋ ಅದನ್ನು ಮಾಡಬೇಕು. ಶಾರ್ಟ್ಕಟ್ಟಲ್ಲಿ ಹೋಗಬೇಡಿ. ದುಡ್ಡು ಖರ್ಚಾಗತ್ತೆ ಅಂತ ತಲೆ ಕೆಡಿಸ್ಕೋಬೇಡಿ. ದುಡ್ಡಿಲ್ಲದೆ ಯಾವುದೂ ಇಲ್ಲ. ಈಸಿಯಾಗಿ ಫ್ರೀಯಾಗಿ ಸಿಗೋದು ಯಾವುದುವೇ ಉಪಯೋಗಕ್ಕೆ ಬರಲ್ಲ. ಈಸಿಯಾಗಿ ಫ್ರೀಯಾಗಿ ಸಿಗೋದು ಯಾವುದುವೇ ಉಪಯೋಗಕ್ಕೆ ಬರಲ್ಲ. ಒಬ್ಬೊಬ್ಬ ಗುರು ಒಂದೊಂದು ಕಾಣಿಕೆಯನ್ನು ಫಿಕ್ಸ್ ಮಾಡಿರ್ತಾರೆ. ಗುರುಗಳು ಕಾಣಿಕೆ ತಗೊಳ್ಳೋದು ತಪ್ಪಿಲ್ಲ, ಅಂದರೆ ಅವನ ಜೀವನ ನಡಿಬೇಕಲ್ಲ ಅವನಿಗೆ. ಆದರೆ ನೀವು ಲೆಕ್ಕ ಹಾಕಬೇಕು, ಯಾವ ಗುರು ಸರಿಯಾದ ಗುರು. 10,000 ಕೊಡು, 1.5 ಲಕ್ಷ ತಗೋತಾರೆ. 1.5 ಲಕ್ಷ ಪಾಠಗಳು ಹೇಳ್ಕೊಡೋಕ್ಕೆ 1.5 ಲಕ್ಷ, 21 ದಿವಸ ಪಾಠ. ನನಗೆ ಹೆಸರಾಳಕ್ಕಿಟ್ಟ ಇಲ್ಲ. ಹೈಟೆಕ್ ಕಾರ್ಪೊರೇಟ್ ಗುರುಗಳು, ಅವರ ಆಶ್ರಮ ಕೊಟ್ಟೋದ್ರೆ ರಿಸಾರ್ಟ್ ಥರ ಇರುತ್ತೆ. ಆಶ್ರಮದಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೊಡೋದಕ್ಕೆ ಅವನಿಗೆ ಕೋಟಿಗಟ್ಟಲೆ ಬೇಕು ಸಂಬಳ. ಅವ ಎಲ್ಲಿ ಹೋಗುವ? ನಿಮ್ಮ ಹತ್ರನೇ ಕುಯ್ತಾನ? ಹೋಗಿ ನೀವು ಕೊಟ್ಬಿಡ್ತೀರಾ? ದೊಡ್ಡ ಆಶ್ರಮ ನಡೆಸ್ತಾರೆ ಗುರುಗಳು. ಪಾಪ ಇವರು 2,000 3,000 ಕೇಳ್ತಾರೆ. ಇಲ್ಲ ಗುರುಗಳೇ, ನಾನು 10,000 ಕೊಡ್ತೀನಿ, ಇಟ್ಕೊಳ್ಳಿ, ನಿಮಗೆ ಖರ್ಚಿದೆ, ಕೊಡ್ತೀರಾ? ಅದಕ್ಕೆ ಕಿತ್ತೋದು. ಕೊಡು ಅಂತ ಕೇಳಿದ್ರೆ ನೀವು ಕೊಡಲ್ಲ, ಕಿತ್ತು ಬಿಡ್ತಾರೆ ನಿಮ್ಮ ಹತ್ರ. ಸೊ ನಾನು ಯಾರಿಗೂ ತಪ್ಪು ಹೇಳ್ತೇನೆ ತಿಳ್ಕೊಬೇಡಿ. ನಿಮ್ಮ ಮನಸ್ಸಿಗೆ ಸರಿ ಅಂತ ಹೇಳಿದ್ರೆ ಅದು ಎಷ್ಟೇ ಬೆಲೆ ಆದರೂ ಕೊಂಡ್ಕೋಬೇಕು. ಬ್ರ್ಯಾಂಡೆಡ್ ಶರ್ಟ್ ಹಾಕ್ತೀವಿ, 3,000 4,000 ಒಂದು ಶರ್ಟಿಗೆ ಬೆಲೆ ಹಾಕ್ತೀವಿ. ಯಾಕೆ? ಅದೇ ಬಟ್ಟೆ ನಮ್ಮವನು ಹೊಲಿತಾನೆ ಟೈಲರು, ಅವನಿಗೆ ಕೊಡಲ್ಲ. ಹಾಗೆ ನಮ್ಮ ಮನಸ್ಸಿಗೆ ಖುಷಿ ಆಗುತ್ತೆ, ತೃಪ್ತಿ ಆಗುತ್ತೆ ಅಂದರೆ ಗುರುಗಳಿಗೆ ದುಡ್ಡು ಕೊಡೋದು ತಪ್ಪಿಲ್ಲ. ನಾನು ಅವ್ರು ಚಾರ್ಜ್ ಮಾಡೋದು ತಪ್ಪು ಅಂತ ಹೇಳ್ತೀನಿ ತಿಳ್ಕೊಬೇಡಿ. ನೀವು ಮನಸ್ಸಿಚ್ಛೆಯಿಂದ ಒಬ್ಬರಿಗೆ ದುಡ್ಡು ಕೊಡೋದು ತಪ್ಪೇ ಇಲ್ಲ. ದುಡ್ಡನ್ನು ಉಳಿಸಿ ಕೊಡೋದನ್ನು ಕೊಡದೆ ನಾನು ಕಲಿತೀನಿ ಅಂತ ಹೋದರೆ ವಿಪರೀತಕ್ಕೆ ಸಿಕ್ಕಾಕೋತೀರ. ಒಬ್ಬ ಗುರು ಬೇಕು. ಗುರುವನ್ನ ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಸುಮಾರು ವಿಡಿಯೋ ಹಾಕಿದ್ದೀನಿ ನಾನು. ನ್ಯಾಯವಾದ ಸತ್ಯವಾದ ಗುರು ಯಾರು, ಗುರುವನ್ನು ಹೇಗೆ ನಾನು ಸೆಲೆಕ್ಟ್ ಮಾಡಲಿ, ಇದೆಲ್ಲ ಹಾಕಿದ್ದೀನಿ ನಾನು. ನೀವು ಅದನ್ನು ತೂಕ ಮಾಡಿ ಒಬ್ಬ ಗುರುನ ಹಿಡಿಬೇಕು. ಅವನು ಕಾಜ್ ಜಾತಿ ಕೇಳ್ತಾನಂತ ಏನು ಮಾಡೋಕ್ಕಾಗಲ್ಲ. ಅವನದು ಕಮಿಟ್ಮೆಂಟ್ ಇರುತ್ತೆ, ಕೊಳ್ಳೇಬೇಕಾಗತ್ತೆ ನೀವು. ನನಗೆ ರಿಸೆಪ್ಷನಿಸ್ಟ್ ಇಲ್ಲ, ನಂದು ಹೈಟೆಕ್ ರಿಸಾರ್ಟ್ ಇಲ್ಲ, ನನಗೆ ದುಡ್ಡು ಇಟ್ಬೇಕಾಗಿಲ್ಲ, ನಾಮಿನಲ್ ದರ. ಕಾಣಿಕೆ ಬೇಕೇ ಬೇಕು. ಇಂಟರ್ನೆಟ್ಟು ತಿಂಗಳಿಗೆ 2,000 ರೂಪಾಯಿ ಆಗುತ್ತೆ ನನಗೆ ಕೊಡಬೇಕು. ಯಾರು ಕೊಡ್ತಾರೆ ನನಗೆ? ನಿಮ್ಮಂಥವ್ರಿಗೂ ಕೊಡೋ ಕಾಣಿಕೆ. ಆಶ್ರಮ ನಡೆಸ್ತೀನಿ, ಊಟ ತಿಂಡಿ ಹಾಕ್ಬೇಕು, ಯಾರು ಕೊಡ್ತಾರೆ? ನನ್ನ ಜೀವನ ನಡಿಬೇಕು. ಸೊ ಅದರಿಂದ ಫಸ್ಟ್ ಯೂಟ್ಯೂಬ್ ವಿಡಿಯೋಗಳು ಪುಸ್ತಕಗಳು ನೋಡೋದನ್ನು ಬಿಟ್ಬಿಡಿ. ಒಬ್ಬ ಗುರು, ಜೀವಂತ ಗುರು ನಡೀರಿ.